ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा। जमिनीच्या वादातून बाप लेकीवर जीवघेणा हल्ला। चिकोडी तालुक्यातील तोरणहळ्ळी गावातील घटना। चिकोडी तालुक्यातील तोरणहळ्ळी गावात जमिनीच्या वादातून चलवक्का लक्ष्मण गडकरी नावाच्या वकील महिला आणि तिच्या वडिलांवर जीवघेणा हल्ला झाला आहे। संबंधित महिला वकील आहे हे माहीत असतानाही तिच्यावर हल्ला करण्यात आला आहे। महिलेचे वडील लक्ष्मणराम गडकरी हे प्रकरण सोडवण्यासाठी गेले असता त्यांच्यावरही हल्ला करण्यात आला। हल्लेखोरांची नावे सरोजा बडीकेर आणि तळवार अशी असल्याचं समजतं। ही घटना चिकोडी तालुक्यातील तोरणहळ्ळी गावातील आंबेडकर नगरमध्ये घडली असून पीडितांना चिकोडी सरकारी रुग्णालयात दाखल करण्यात आला आहे। हा गुन्हा चिकोडी पोलीस ठाण्यात दाखल करण्यात आला आहे। पुढील तपास पोलीस करत आहेत। महानकरी न्यूजसाठी गौतम जाधव, निप्पाणी। सर घटने ಸರ್ ಏನಿಲ್ಲ ಇಲ್ಲಿ ತೋರಣಹಳ್ಳಿ ಗ್ರಾಮದಾಗ ಒಂದು ವಯಸ್ಸಾದ ತಂದೆ ಮತ್ತು ಅವ್ರ ಮಗಳು ವಕೀಲರಿದ್ರು। ಅದಕ್ಕೆ ಅಲ್ಲಿ ಒಂದು ಬಡವ್ರದ ಇದನ್ನು ಜಾಗ ಕಸ್ಕೊಂಡ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾನಂತ ಅನ್ಕಾದರು। ಆದರೆ ಸಮಾಜ ಹೆಸರು ಹೇಳಿ ಇವ್ರು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಅಂಬೇಡ್ಕರ್ಗೆ ಒಂದು ಮಹಾನ್ ವ್ಯಕ್ತಿ ಆದ ಹೆಸರು ಹೇಳಿ ಇವ್ರು ಫಾಯ್ದೆ ತೊಕ್ಕದರು। ಅಲ್ಲಿ ಒಂದು ಒಬ್ಬರು ಬಡವರಿಗೆ ಗ್ರಾಮ ಪಂಚಾಯತಿಯಿಂದ ಆಗತ್ತದೇನ್ರಿ? ಹಾಂ ರೀ, ಅದು ಸಮಾಜ ಕಲ್ಯಾಣದವ್ರು ಕೊಟ್ಟಿದಾರಂತ ನಮ್ಗೆ ಇದನ್ನು ಏರಿಕೆ ಕೊಟ್ಟಿದ್ದಾರೆ ಅವರು, ಸಾನಿ ಮೇಡಮ್ ಅವರು। ಅದಕ್ಕೆ ನಾವು ಈಗಾಗಲೇ ಅದನ್ನು ತಕರಾರು ಐತೆ ಅಂತ ಎಲ್ಲ ಕಡೆ ನಾವು ಇದನ್ನು ಕೊಟ್ಟಿದ್ದಾರೆ। ಆದ್ರೂ ಪೊಲೀಸ್ ಸ್ಟೇಷನ್ದಾಗೂ FIR ಇರ್ತಾರೆ ಆ ವ್ಯಕ್ತಿ ಈಗ ಹಲ್ಲೆ ಮಾಡಿದಾರಲ್ಲ ಆ ವ್ಯಕ್ತಿ ವಿರುದ್ಧ। ಆದ್ರೂ ಆ ವ್ಯಕ್ತಿ ಆದ್ರೆ ನಂಗೆ ಯಾವ FIR ಮಾಡಿದ್ರೆ ಏನಾಗೋದೈತಿ ಮತ್ತು ಅವ್ರು ಯಾರು ವಕೀಲರು ಇದ್ರೇನ ಕಾಯ್ದೆ ಇದ್ರೇನ ನಮ್ಗೆ ಯಾವ ಮೀಡಿಯಾ ಇದ್ರೇನ ಈ ಟೈಪ್ ಮಾತಾಡಿದಾರೆ ಅವರು। ಆದ್ರೆ ಐದಗಾರ ಘಟನೆ ನಡಿಬಾರ್ದಂಗೆ ನಾವು ಪೊಲೀಸರು ಮುಂಜಾಗ್ರತವಾಗಿ ಹೇಳಿದ್ರು ಪೊಲೀಸರು ಇದಕ್ಕೆ ವೈಫಲ್ಯ ಎದ್ದು ಕಾಣಿಸಕ್ಕೆ। ಹಾಂ, ಐದಗಾರ ಘಟನೆ ನಡೀತಿ ಅಂತ ಫೋನ್ ಮಾಡಿ ಹೇಳಾಗದಾನ। ಆದ್ರೂ ಏನು ನಾವು ಮಾಡ್ತೇವೆ ಫೋನ್ ರೆಕಾರ್ಡ್ ಯಾವಾಗ ಬೇಕಾದ್ರೆ ನಿಮ್ಗೆ ಕೊಡ್ತಾನೆ ಬೇಕಾದ್ರೆ ನಿಮ್ಮ ಮಾಧ್ಯಮ। ಆದ್ರೆ ಅಲ್ಲಿ ಇವರು ನಮ್ಮ ಮಿಸ್ಸಸ್ಸಿಂದ ತಂಗಿ ಮೇಲೆ ಅಂದ್ರೆ ವಕೀಲರು ಅದಾರ, ಅವರು ಹಲ್ಲೆ ಆಗಿದ್ರು। ಆ ಹಲ್ಲೆ ಆಗಿದ್ರಿ ನಮ್ಮ ವಯಸ್ಸಾದ ಮಾವನ ಮೇಲೆ ಹಲ್ಲೆ ಆಗಿದ್ರಿ। ಈಗಾಗಲೇ ಅವ್ರು ನಮ್ಮ ಮಾವನ ಅಪ್ಪನ ಹೆಸರ ಮೇಲೆ ಅದು ಆಸ್ತಿ ಐತ್ರಿ। ಆದರೆ ಇವ್ರಿಗೆ ಹಕ್ಕಿ ಕೊಟ್ಟವ್ರು ಯಾರ, ಇವ್ರು ಠರಾವ್ ಹಾಕಿದವ್ರು ಯಾರ, ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡ ಇವ್ರ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಕತ್ತಾರ। ಈಗ ದಾಖಲೆ ಏನು ಸೃಷ್ಟಿ ಮಾಡಿದಾರೆ ಅವ್ರ ಸಮುದಾಯ ಭವನ ಅಂತ ದಾಖಲೆ ನಿರ್ಮಾಣ ಮಾಡಿದ್ದಾರೆ। ಉತ್ತಾರದಾಗ ಯಾರು ಉತ್ತಾರದಾಗ ಅಂದ್ರೆ ನಮ್ಮ ಮಾವನ ಅಪ್ಪನ ಹೆಸರು ಈಗ ಆಗತ್ರು। ಆದ್ರೆ ಈಗ ಮನೆ ಅವ್ರು ತಿದ್ದುಪಡಿ ಮಾಡ್ಕೊಂಡವ್ರು ಮಣ್ಣು ನೋಡ್ಬಿಡ್ದ ಇದು ಹೆಂಗೆ ಮಾಡಿರಿ ನಾವು ಕೋರ್ಟ್ಗೆ ಹೋಗ್ತಾವೆ, ಯಾಕಂದ್ರೆ ನಮ್ಗೆ ಅನ್ಯಾಯ ಆಗೈತೆ ಅಂತ ಕೋರ್ಟ್ಗೆ ಹೋಗ್ತಾವ। ಈಗ ಅವಾಗಲೇ ಹಲ್ಲೆ ಮಾಡಿದಾರೆ। ಈಗ ಅವರು ಸಮುದಾಯ ಭವನ ತಂದ ಉಲ್ಲೇಖ ಮಾಡ್ತಾರೆ। ಆದ್ರೆ ಹಳಿ ಹೋಗ್ತಾರೆ ಎಲ್ಲ ಯಾರು ಅವ್ರಿಗೆ ಬರ್ದು ಕೊಟ್ಟಿಲ್ಲ, ಯಾರ ಜಾಗ ಯಾರ್ದಂತ ಬರ್ದು ಕೊಟ್ಟಿಲ್ಲ। ಬಗ್ಗೆ ಮಾಲಕರು ಅವರೇ ಇಲ್ಲ, ನಮ್ಮ ಮಾವುಗಳೆಲ್ಲ ಅವ್ರ ಅಪ್ಪ ಇದ್ದಾರೆ। ಇನ್ನೂ ವರ್ಷ ಮಾಡ್ಕೋಬೇಕು, ಪೌತಿ ಮಾಡ್ಕೋಬೇಕು, ಅದು ಅವ್ರಿಗೆ ಯಾವುದೋ ಸಂಬಂಧ ಇಲ್ಲ। ಅವ್ರಿಗೆ ದುಡ್ಡು ಇದ್ದವ್ರು ಇದ್ದರು, ಒಂದು ಬಲ ಇದ್ದವ್ರು ಇದ್ದರು। ಆದ್ರೆ ಈಗಿನ ದಿನಮಾನದಾಗ ಇಂಥ ಕಂಪ್ಯೂಟರ್ ಡಿಜಿಟಲ್ ಯುಗದಾಗ ಭೀ ಇಂಥ ನಕಲಿ ಇದನ್ನು ದಾಖಲೆ ಸೃಷ್ಟಿ ಮಾಡ್ತಾರಂದ್ರೆ ವಿಚಿತ್ರ ಅನಿಸ್ತೈತಿ। ಪಂಚಾಯತ್ ಕೈ ಹೊಡೈತ್ರಿ, ಇದಕ್ಕೆ ಸಮಾಜ ಕಲ್ಯಾಣ ಇದಕ್ಕೆ ಅವ್ರ ಕೈ ಹೊಡೈತ್ರಿ, ಇದಕ್ಕೆ UO ಮತ್ತು ಅವ್ರು AD ಅವ್ರಿಗೆ ನಾವು ಮುಂಜಾನೆ ಹೇಳಿದ್ರು ಅವರ ಇದನ್ನು ಈ ಘಟನೆಗೆ ಕಾರಣ ಐತಿ। ಅವ್ರಿಗೆ ಕಣ್ಣು ಬೆಳಗ್ಗೆ ಮಾಡಿದ್ರು, ಕೆಟ್ಟ ಹಲ್ಲೆ ಮಾಡಿದಾರು। ಅಂದ್ರೆ ಒಂದು ಹೆಣ್ಮಗಳ ಅವ್ರಿಗೆ ಏನೋ ಒಂದು ಪರ್ಕ್ ಬಿದ್ದಿಲ್ಲ, ಅಂದ್ರೆ ಅವ್ರು ಹೆಣ್ಮಗಳು ಅಂದಿಲ್ಲ, ಒಂದು ವಯಸ್ಸಾದ ಒಂದು ಮನುಷ್ಯ ಅಂದಿಲ್ಲ, ಅಂದ್ರೆ ಬಡಿಯಾಕಿ ಇವರು ಗಂಡಸರು ಎಲ್ಲರೂ ಹೆಂಗಸರು ಒಂದು 15ರಿಂದ 20 ಜನ ಬರ್ತಾರೆ। ಆದರೆ ಹಿಂಗಾದ್ರೆ ಈ ವಕೀಲರ ಮೇಲೆ ಹಲ್ಲೆ ಹಾಕದವ್ರು ಈ ಯಾವುದೋ ಆಸ್ತಿ ಇಟ್ಕೊಂಡು ಯಾವುದೋ ಒಂದು ಕೇಸ್ ಇಡ್ತಾರೆ, ಇಂಥದ್ರೊಳಗೆ ಇವರು ಶೇಡ ತೆಗೆದು ಬಿಡಾಕತ್ತಾರೆ। ಅದಕ್ಕೆ ನೀವು ನಮ್ಮ ಹೆಸರು ಶ್ರೀಕಾಂತ್ ಕಲ್ಲಪ್ಪ ಅಸೋದು। ಸಾರ್ವಜನಿಕವಾಗಿ ಖಂಡಿಸಿದ್ರೆ ಅಸೂಕ್ತ ಅನಿಸ್ತೈತಿ। ಮತ್ತು ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗ್ತಂದ್ರೆ ಸಾರ್ವಜನಿಕ ಗತಿ ಹೆಂಗೆ, ಡಿಪಾರ್ಟ್ಮೆಂಟ್ ಏನು ಮಾಡಾಕತ್ತೈತಿ, ಪೊಲೀಸ್ ಇಲಾಖೆ ಏನು ಮಾಡಾಕತ್ತೈತಿ, ರಕ್ಷಣೆ ಸಾರ್ವಜನಿಕ ರಕ್ಷಣೆ ಇಲ್ಲ, ನ್ಯಾಯವಾದಿಗಳ ರಕ್ಷಣೆ ಇಲ್ಲ। ಈಗ ನೋಡಿರಿ ಇವತ್ತು ತೋರಣಹಳ್ಳಿಯೊಳಗೆ ಪಂಚಾಯತಿಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಸೇರಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಲ್ಲಿ ಖಾಸಗಿ ವ್ಯಕ್ತಿ ಮೇಲೆ ಇದ್ದಂಥ ಜಾಗ ಅದನ್ನು ಸಮುದಾಯ ಭವನಲ್ಲಿ ಕಟ್ಟದಾರು। ಅದನ್ನು ತಡೆಯೋಕೆ ಹೋದಾಗ ಇವರು ಅಲ್ಲಿ ಭೀಮಾ ತಳವಾರ್ ಅನೇಕ ಅಲ್ಲಿ ಅವ್ರ ಬೆಂಬಲಿಗರು ಸೇರಿಕೊಂಡು ವಕೀಲ ಅನ್ನೋದೇ ಅವರ ತಂದೆಗೂ ಕೂಡ ಅವ್ರಿಗೂ ಕೂಡ ಹಲ್ಲೆ ಮಾಡಿದವರು, ಮಾರಣಾಂತಿಕ ಹಲ್ಲೆ ಮಾಡಿದವರು। ಇದನ್ನು ನಾವು ಖಂಡಿಸ್ತೀವಿ। ಇದೇ ರೀತಿ ಮುಂದುವರೆದ್ರೆ ಮತ್ತು ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಕತ್ತಂದ್ರೆ ನಾವು ಸಂಬಂಧಪಟ್ಟ ಪಂಚಾಯತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಭಟನೆ ಮಾಡ್ತೀವಿ। ತಕ್ಷಣ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಬೇಕು ಮತ್ತು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಂತ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ನಾವು ಒತ್ತಾಯ ಮಾಡ್ತೇವೆ ಸರ್। ನಮ್ಮ ಹೆಸರು ಸಂಜು ಬಡಿಗೇರ್ ಅಂತ।